ಹಾಯ್ ಫ್ರೆಂಡ್ಸ್, ನಾನಿವತ್ತು ಬಂಡೀಪುರ ಹೋಗ್ತಾ ಇದ್ದೀನಿ. ತುಂಬ ಜನ ಬಂಡೀಪುರ ಫಾರೆಸ್ಟ್ ಎಲ್ಲ ಸಖತ್ತಾಗಿದೆ, ಹೋಗಿ ಒಂದು ದಿವಸ ಟ್ರೆಕ್ಕಿಂಗು ಎಲ್ಲ ಮಾಡು, ಚೆನ್ನಾಗಿದೆ ಅಂತಂದರು. ಸಫಾರಿ ಎಲ್ಲ ಸೂಪರಾಗಿದೆ ಅಂದರು. ಹೇಗಿರುತ್ತೆ ನೋಡೋಣ ಅಂತ ನಾನಿವತ್ತು ಹೋಗ್ತಾ ಇರೋದು ಬಂಡೀಪುರ ಫಾರೆಸ್ಟಿಗೆ. ಬನ್ನಿ ಹೇಗಿರುತ್ತೆ ನೋಡೋಣ. ಬಂಡೀಪುರಕ್ಕೆ ಹೋಗೋರು ಹಿಮದ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗೋದಾದರೆ ಇಲ್ಲಿಂದ ರೈಟ್ ತೊಗೊಂಡು ಹೋಗ್ಬೋದು. ಎರಡು ಒಳ್ಳೆ ಸೂಪರ್ ಲೊಕೇಶನ್ನು. ಇದೇ ರೋಡು. ಗೋಪಾಲಸ್ವಾಮಿ ಬೆಟ್ಟ ರೋಡ್ ದಾಟ್ಕೊಂಡು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ನಾವು ಮಾಡಿದ್ದಂತಹ MC ರೆಸಾರ್ಟ್ನ ಮೇನ್ ಗೇಟ್ ಇದು. ಎಂಟ್ರಿನೇ ತುಂಬ ಚೆನ್ನಾಗಿದೆ. ಫುಲ್ಲು ಆ ಕಡೆ ಈ ಕಡೆ ಎಲ್ಲ ನೋಡಿದ್ರೆ ಗಿಡ ಮರಗಳು, ಒಳ್ಳೆ ಕಾಡಿನ ಫೀಲು, ಜಂಗಲ್ ರೆಸಾರ್ಟ್ ಒಳಗಿರೋಂಥ ಫೀಲು ಈ ರೆಸಾರ್ಟಲ್ಲಿ ಸಿಗ್ತದೆ. ಹಾಗೆ ಈ ನಮ್ಮ ರೆಸಾರ್ಟಿನ ವಿಶೇಷತೆ ಏನಪ್ಪ ಅಂದರೆ, ನಾವು ಮಾಡಿರುವಂಥ ಕಾಟೇಜ್ ಹತ್ರನೇ ಬೆಳಗಿನ ಜಾವ ಪ್ರಾಣಿಗಳೆಲ್ಲ ತುಂಬ ಹತ್ತಿರ ಬರ್ತವೆ ಅಂತ ಹೇಳಿದರು. ಬರ್ತಾವ ಇಲ್ವಾ ನೋಡೋಣ ಬನ್ನಿ. ರೆಸಾರ್ಟಲ್ಲಿ ಸ್ಟೇ ಮಾಡಿದಂಥ ರೂಮು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಎಂಟ್ರಿ ಆಗ್ತಿದ್ದಂಗೆ ಪಾರ್ಟಿ ಮಾಡೋಕ್ಕೆ ಒಂದು ಚಿಕ್ಕ ಜಾಗ, ಅದರಿಂದ ಸ್ವಲ್ಪ ಒಳಗೆ ಹೋದರೆ ಹಾಲು. ನಾವಿದ್ದಿದ್ದು 4 ಜನ ಹೋಗಿದ್ವಿ. ಒಳಗೆ ಒಂದು ದೊಡ್ಡ ಹಾಲು, TV, ಸೋಫಾ, ಒಳ್ಳೊಳ್ಳೆ ಫೋಟೋಸ್ಗಳು, ಹಾಗೆ ವಾಶ್ರೂಮ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಹಂಗೆ ಬಾಲ್ಕನಿಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಊಟಕ್ಕೆ ಹೋಗೋಣ ಅಂತ ಊಟದ ಕಡೆ ಹೊರಟ್ವಿ. ಇದು ರಿಸೆಪ್ಷನ್ನು. ಇದೇ MC ರೆಸಾರ್ಟಿಂದ ಬೇಕಾದ್ರೆ ನೀವು ಸಫಾರಿ ಹೋಗ್ಬೋದು. ಸಫಾರಿ ಟೈಮಿಂಗ್ಸ್ ಎಲ್ಲ ಇವರೇ ಹಾಕಿರ್ತಾರೆ ನೋಡಿ. ನಾವೀಗ ಬಂಡೀಪುರದಲ್ಲಿರುವ MC ರೆಸಾರ್ಟ್ನಲ್ಲಿ ವಾಸ್ತವ್ಯ ಮಾಡಿದ್ದೇವೆ. MC ರೆಸಾರ್ಟ್ನಲ್ಲಿ ಜಗದೀಶ್ ಅವರ ದರ್ಬಾರ ನೋಡಿ. ಬ್ರ್ಯಾಂಡ್ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಊಟಿ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಊಟಿಗೆ ಹೋಗ್ತೀವಾ ಬೆಂಗಳೂರು ಕಡೆ ಬರ್ತೀವಾ. ಫಸ್ಟು ಟಿಫನ್ ಮಾಡ್ಕೊಂಡು ಡಿಸೈಡ್ ಮಾಡ್ತೀವಿ. ಟಿಫನ್ ಮಾಡ್ಕೊಂಡು ಊಟಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಊಟಿ ಹೋಗಿ ಅಲ್ಲಿನ ವಿಡಿಯೋ ಮಾಡಿ ಹಾಕ್ತೀನಂತೆ. ಅದೇ ಹಾಡು ಹೇಳ್ಬೇಕಷ್ಟೇ. ಮಾಡ್ತೇವೆ ಸಕ್ಕತ್ತಾಗಿ ಹೋಗ್ತಾ ಇದ್ದಾವೆ. ಅಪ್ಪಿ ನೋಡ, ಇಲ್ಲಿ ನಮ್ಮ ಬಂಡೀಪುರ ಟ್ರಿಪ್ಪಿನಲ್ಲಿ ಎಷ್ಟಕ್ಕೊಂದು ಜಿಂಕೆಗಳು ಕ್ರಾಸ್ ಆಗ್ತಿದೆ ನೋಡಿ. ಇಲ್ಲಿ ಸಿಕ್ಕಾಪಟ್ಟೆ ಜಿಂಕೆಗಳಿದೆ. ಅದು ಇಲ್ಲೇ ಮರಿ, ಅದು ಇದು ಚಿಕ್ಕದು. ಪ್ರಾಣಿಗಳು ದಾಟೋದ್ಕಿಂತ ಇವ್ರಿಗೆ ಕಾರ್ ಅವ್ರಿಗೆ ಅರ್ಜೆಂಟ್ ಜಾಸ್ತಿ ನೋಡಿ. ಇವ್ರಿಗೆ ಕಾಡಾನೆ ನೋಡಿ ಫ್ರೆಂಡ್ಸ್, ಹೆಂಗ್ ಕಾಣ್ತಿದೆ ಕಾಡಾನೆ. ವಾವ್, ಊಟಿ ರೋಡಲ್ಲಿ ಹೋಗ್ತಿರುವಾಗ ಸಿಕ್ಕಂತ ನಮಗೆ ಕಾಡಾನೆಗಳು ಇದಲ್ಲ ಸರ್. ಅಲ್ಲ, ಅಷ್ಟು ಎಕ್ಸೈಟ್ಮೆಂಟ್ ಆಗ್ತಿಲ್ವಲ್ಲ, ಅದಕ್ಕೆ ಕುಣಿಬೇಕು ಹಿಂಗೆ ತಯ್ಯತಕ್ಕ ನೋಡಿ. ಚಿಂಕೆ ಆ ಫೀಲಿಂಗ್ಸ್ ಗೊತ್ತಾಗುತ್ತೆ. ಎಂಜಾಯ್ ಮಾಡಬೇಕು, ಯಾವತ್ತು ಎಂಜಾಯ್ ಮಾಡಬೇಕು. ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ಮಧುಮಲೆಯಲ್ಲಿರುವ ಟೈಗರ್ ರಿಸರ್ವ್ಗೆ ಬಂದಿದ್ದೀವಿ. ಈಗ ಎಲಿಫೆಂಟ್ ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ. ಪರ್ ಪರ್ಸನ್ನು 30 ರೂಪೀಸ್ ಅಂತೆ, ಚಿಲ್ಡ್ರನ್ನಿಗೆ 20 ರೂಪೀಸ್ ಅಂತೆ. ನಾವು ತುಂಬ ಕಡೆ ಹೋದಾಗ ಎಲಿಫೆಂಟ್ ಕ್ಯಾಂಪು ಸಖತ್ ಕಡೆ ಸಿಕ್ಕಿಲ್ಲ. ತಮಿಳ್ನಾಡು ಮಧುಮಲೆಗೆ ಬಂದಿದ್ದೀವಿ, ಸಿಗುತ್ತಾ ನೋಡೋಣ. ಇದೆಲ್ಲ ಗಾಡಿಗಳು ಹೋಗೋದು ಮಧುಮಲೈ ಸಫಾರಿಗೆ.
ನಾವು ಹೋಗ್ತಿರೋದು ಎಲಿಫೆಂಟ್ ಕ್ಯಾಂಪ್ಗೆ. ಎಲಿಫೆಂಟ್ ಕ್ಯಾಂಪ್ ಹೆಂಗಿರುತ್ತೆ ನೋಡೋಣ. ಮಧುಮಲೆಯಲ್ಲಿ ಟಿಕೆಟ್ ತೊಗೊಂಡು ಎಲಿಫೆಂಟ್ ಕ್ಯಾಂಪಿಗೆ ಹೋಗ್ಬೇಕಾದ್ರೆ ಇದೊಂದು ಚಿಕ್ಕ ರೋಡ್ ಸಿಗುತ್ತೆ. ಈ ರೋಡು ಹೋಗ್ಬೇಕಾದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ಅಷ್ಟು ಸಖತ್ತಾಗಿದೆ ಪ್ಲೇಸು. ಈ ರೋಡಲ್ಲಿ ಹೋಗ್ಬೇಕಾದ್ರೆ ಪ್ಲಾಸ್ಟಿಕ್ ಆನೇನೆ ವಿಡಿಯೋ ಮಾಡ್ತಿದ್ದೀನಿ. ಓಹೋ, ಅಲ್ಲಿ ಒರಿಜಿನಲ್ ಐತೆ ಅಲ್ಲಿ. अब क्या करेगा आपका हीरो? विल ही गिव अप? घायल शेर की सांसें उसकी दहाड़ से भी ज्यादा भयानक होती है. அப்புறம் வந்து கொஞ்சம் ಈ ಕಡೆ ಬಾ. ಫೋಟೋ ಒಂದು ನಂಗೆ ಫೋಟೋ. ನಾನು ತುಂಬ ಕಡೆ ಸಫಾರಿಗೆ ಹೋದಾಗೆಲ್ಲ ಆನೆಗಂತೂ ಇಷ್ಟು ಹತ್ತಿರದಲ್ಲಿ ನೋಡಿರಲಿಲ್ಲ. ಬಟ್ ಇಲ್ಲಿ ಇಷ್ಟು ಹತ್ರದಲ್ಲಿ ನೋಡ್ತಿದ್ದೆ, ಸಖತ್ತು ಖುಷಿ ಆಯ್ತು ನನಗಂತೂ. ನಮ್ಮ ಮಡಿಕೇರಿಯಲ್ಲಿ ಎಲಿಫೆಂಟ್ ಕ್ಯಾಂಪಿಗೆ 2-3 ದಿವಸ ಹೋಗಿದ್ವಿ, 3 ಸತಿನೂ ಸಿಗಲಿಲ್ಲ. ಮಧುಮಲೈ ತಮಿಳ್ನಾಡು ಬರ್ತಿದ್ದಂಗೆ ಫುಲ್ಲು ಆನೆಗಳು ಸಿಕ್ಕಿದೆ, ಖುಷಿ ಆಯಿತು ತುಂಬ. ವಾವ್, ಫಸ್ಟ್ ಟೈಮ್ ನಮ್ಮ ಹತ್ರನೇ ಬಂದಿರೋ ನವಿಲು ಅಂದ್ರೆ ಇದೊಂದೇ ಅನ್ಸುತ್ತೆ. ಎಲ್ಲಾ ನವಿಲು ಹಾರ್ ಹೋಗ್ಬಿಟ್ರೆ ಇದು ಬಂಡೀಪುರದಲ್ಲಿ ನಮ್ಮ ಹತ್ರನೇ ಬರ್ತಿದ್ಯಪ್ಪ ಇದು ನವಿಲು. ಒಂದ್ ನವಿಲು ಫುಲ್ಲು ನಮ್ಮ ಹತ್ರನೇ ಬರ್ತಿದೆ. ವಾವ್, ಸೂಪರ್. ಲೈಟಾಗಿ ವಿಡಿಯೋ ಹಿಡಿದೆ. ಅಂತೂ ಇಂತೂ ಒಂಟಿ ಸಲ್ಗ ನೋಡ್ಬೇಕು ಅಂತ ಅನ್ಕೊಂಡ್ವಿ. 2 ಒಂಟಿ ಸಲ್ಗ ರೋಡಿಗೆ ನಿಂತೈತೆ. ಕಮಾನ್ ಕಮಾನ್. ಎಸ್, ವಾವ್, 3. ಸ್ಲೋ ಮಾಡು, ನೀನು ನೋಡ್ಕೊಂಡು ಬೇಡ. ನೀನು ಕಾಣದೇ ಇಲ್ಲಪ್ಪ, ಝೂಮ್ ಮಾಡಿ ಹಾಕ್ಬಿಟ್ಟಿದ್ದೆ. ಸಖತ್ತಾಗಿದೆ. ಈ ಕಡೆ ಕೊನೆಗೂ ಒಂಟಿ ಸಲಗಗಳು ನೋಡಿದ್ವಿ, ತುಂಬಾ ಮಸ್ತ್ ಆಗಿದಾವೆ. ಈಗ ಬಂದು ನೋಡು. ಫಸ್ಟ್ ಟೈಮ್ ಕಾಡಲ್ಲಿ ಸಿಕ್ಕಿರೋ ಆನೆಗಳು ಸಖತ್ತಾಗಿದೆ. ಹೆಂಗ್ ಕಿತ್ಕೊಂತಿಂದ ನೋಡು. ಟ್ರಿಪ್ಪು ಕ್ಲೋಸ್ ಮಾಡೋ ಟೈಮಲ್ಲಿ ಒಂದು ಒಳ್ಳೆ ಕಾಡೆಮ್ಮೆ ಸಿಕ್ತು. ಮಹಿಷಿ ಇದ್ದಂಗೆ ಐತೆ ಅದು. ಮಹಿಷಾಸುರನ ಮಹಿಷಿನದು ಮಹಿಷಾಸುರ ಮಹಿಷಿ ಇಲ್ಲ ಸರ್, ಮಹಿಷಾಸುರ. ಮಹಿಷಾನ. ಬಂಡೀಪುರ ಮುಗಿಸ್ಕೊಂಡು ಹಾಗೆ ಊಟಿ ಕಡೆ ಪಯಣ. ಫ್ರೆಂಡ್ಸ್, ಊಟಿ ಎಂಟ್ರೆನ್ಸ್ ಅಲ್ಲೇ ನಮ್ಗೊಂದು ಚರ್ಚ್ ಸಿಕ್ಕಿದೆ. ಸಖತ್ತಾಗಿದೆ ಲೊಕೇಶನ್. ಸೂಪರ್ ಸರ್. ಬೆಟ್ಟ ನೋಡಿ, ಬೆಟ್ಟ ಬೆಟ್ಟ. ವಾವ್, ಹೃದಯ ಬಿಡಲಾರೆ ಎಂದಿದೆ ಪೊಂಗ ಪೊಂಗ. ಪ್ರೇಮದ ಕಾಂತಿ ಹಸುವಾಗಿ ಕನಸು ನೂರಾಗಿ. ಹೆಂಗಿದೆ ನೋಡಿ ಜಗದೀಶ್ ಇದು? ನಾನು ಇದೇ ಹೇಳಿದ್ದು ನಿನಗೆ, ನೀಲಗಿರಿ ನಿಲ್ಸೋಣ ಇಲ್ಲಿ, ಹಾಕಿ ಸೈಡ್ಗೆ ಫೋಟೋ ತಕ್ಕೊಳ್ಳೋಣ. ಸಕ್ಕತ್ತಾಗಿದೆ. ಊಟಿಲಿ ಬರೋ ಟೈಮಲ್ಲಿ ಒಂದು ಲೊಕೇಶನ್ ಸಿಕ್ಕಿತ್ತು ಅಂದರೆ ಎಷ್ಟು ಸಖತ್ತಾಗಿದೆ ಅಂದರೆ, ಫುಲ್ಲು ನೀಲಗಿರಿ ಮರಗಳು, ತುಂಬ ಹಳೆ ಕಾಲದ ಮರಗಳು ಅನಿಸುತ್ತೆ. ಎಷ್ಟು ಹೈಟಾಗಿದೆ. ಬಟ್ ಜಸ್ಟ್ ಈ ಮರ ನೋಡೋಕ್ಕೆ 25 ರೂಪೀಸು ಪಾರ್ಕಿಂಗ್ ಕೊಡಬೇಕು. ಕೊಟ್ಟರು ಓಕೆ, ಸಖತ್ತಾಗಿದೆ. ಇನ್ನೂ ಊಟಿಲಿ ಏನೇನು ಜಾಗ ಇದೆ ಹೋಗಿ ನೋಡುವ. ಬಟ್ ಸಖತ್ತಾಗಿದೆ ಜಾಗ ಇದು.
पोस्टर निकला हीरो योर अटेंशन प्लीज ಯಾವ್ದೋ ಹೀರೋಯಿನ್ ನಿಂತಿದ್ದೆ ಆಂಟಿನ ಅದು ಬಂದೆ ಇರು ಬಂದೆ ಗುದ್ದು ಹೇಳ್ತೀನಿ ಗುದ್ದು ಹೇಳ್ತೀನಿ. ಊಟಿ ಎಂಟ್ರೆನ್ಸ್ ಆಗ್ತಿದ್ದಂಗೆನೆ ಇದೊಂದು ಜಾಗ ಶೂಟಿಂಗ್ ಸ್ಪಾಟ್ ಅಂತ ಬರುತ್ತೆ. ನೋಡಕ್ ಅಷ್ಟೇನು ಓಕೆ ಅಂತ ಇದೆ. ನಾವು ಅದಕ್ಕೆ ಮೇಲ್ ಹೋಗಿಲ್ಲ, ಇಲ್ಲಿಂದಾನೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಊಟಿಗೆ ಎಂಟ್ರೆನ್ಸ್ ಆದ್ವಿ ಬಂಡೀಪುರದಿಂದ. ಊಟಿಲಿ ಬಟ್ಟೆ ಏನೋ ಕಡಿಮೆ ಅಂತಂದ್ರು, ಅದಕ್ಕೆ ಬಟ್ಟೆ ತಳೋಣ ಅಂತ ಬಂದಿದ್ವಿ. ಊಟಿಲಿ ಬಟ್ಟೆ ಸ್ವಲ್ಪ ಚೀಪ್ ಇದೆ ಅಂದಿದ್ದಕ್ಕೋಸ್ಕರ ಊಟಿಗೆ ಬಂದಿದ್ದೀವಿ. ಬಟ್ಟೆ ತಾಂಡ್ವಿ, ಚೀಪ್ ಅಂತ ಅನ್ನಿಸ್ತು. ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳೇ ತುಂಬ ಕಡಿಮೆಗೆ ಸಿಕ್ಕಿದೆ. ಊಟಿಗೆ ಬಂದಿದ್ದಕ್ಕೆ ಇದೊಂದು ಹ್ಯಾಪಿ ಆಯಿತು. ಊಟಿ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಬೆಂಗಳೂರು. ನೆಕ್ಸ್ಟ್ ಟ್ರಿಪ್ಪಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್.